ಸಮಾನಾಂತರವಾಗಿ ಲೈಟ್ ಬರ್ತಾ ಇದೆ. ಯಾವುದೇ ರೀತಿಯಲ್ಲಿ ಲೈಟ್ ಎಲ್ಲೂ ಬೆಂಡ್ ಆಗಿಲ್ಲ. ಈಗ ಒಂದು ಪ್ಲೇನ್ ಮಿರರನ್ನು ಇಡ್ತಾ ಇದ್ದೀನಲ್ವ, ಆ ಪ್ಲೇನ್ ಮಿರರ್ ಇಟ್ಟಾಗಲೂ ಕೂಡ ಯಾವುದೇ ಲೈಟು ಬೆಂಡ್ ಆಗ್ತಾ ಇಲ್ಲ, ಅದೇ ಸಮಾನಾಂತರವಾಗಿ ಹೋಗ್ತಾ ಇದೆ. ಹಾಗಾದ್ರೆ ಲೈಟ್ ಯಾವಾಗ ಬೆಂಡ್ ಆಗುತ್ತೆ ಅಂತ ನೋಡೋಣ. ಈಗ ಪ್ಲೇನ್ ಇದಾಗುತ್ತೋ ಅಥವಾ ಕರ್ವ್ ಅಥವಾ ಏನಾದರೂ ಓರೆ ಆಗಿರ್ತಕ್ಕಂಥದ್ದು ಏನಾದರೂ ಇಟ್ಟರೆ ಬರ್ತದಾಗುತ್ತೆ. ಈಗ ಇಲ್ಲಿ ನೋಡಿ, ಇದು ಸ್ವಲ್ಪ ವಕ್ರ ಮೇಲ್ಮೈ ಇದೆ ನೋಡ್ರಿ, ಅಂದರೆ ಕರ್ವ್ ಇದೆ ನೋಡ್ರಿ, ಸ್ವಲ್ಪ ಗೊತ್ತಾಯ್ತಾ? ಇದು ಏನಿಲ್ಲ, ಈಗ ಇಲ್ಲಿದಾವ ನೋಡ್ರಿ, ಈಗ ಯಾವುದು ಕಾನ್ವೆಕ್ಸ್ ಅಂತ ಏನು ಕರಿತೀವಲ್ಲ, ಪೀನ ಮಸೂರ ಅಂತ ಏನು ಕರೆದ್ವಲ್ಲ, ಕಾನ್ವೆಕ್ಸ್ ಮಿರರ್ ಲೆನ್ಸ್ ಅಂತ ಹೇಳಿದ್ವಲ್ಲ, ಇದ್ರದ್ದೇನೆ ಇದ್ರ ಭಾಗ ಇದರಲ್ಲಿ ಈ ಥರದ್ರಲ್ಲಿ ಇದನ್ನು ಒಂದು ಭಾಗವನ್ನು ತೆಗೆದುಕೊಂಡಿರೋದು, ಅದು ಈ ರೀತಿ ಕಾಣಿಸ್ತಾ ಇದೆ. ಸೊ ಇದನ್ನ ಇಟ್ಟಾಗ ನೋಡ್ರಿ ಯಾವ ಥರ ಬರ್ತಾ ಇದೆ, ಗಮನಿಸ್ರಿ. ನೋಡಿ ಇಲ್ಲಿ ಕೂಡ್ಕೊಂಡಿದ್ಯಾ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಕೂಡ್ಕೊಂಡಿದೆ ಅಲ್ವಾ? ಒಂದು ಕಡೆಗೆ ಬಂದು ಕೂಡ್ಕೊಂಡಿದೆ. ಅಂದರೆ ಏನಾಯ್ತಿದೆ, ಈಗ ಇಲ್ಲಿ ಬಂದಂಥ ಕಿರಣಗಳು ಏನು ಮಾಡಿದ್ವು, ಒಂದು ಕಡೆಗೆ ಕೇಂದ್ರೀಕರಿಸಿದ್ವು, ಅಂದರೆ ಕನ್ವರ್ಜ್ ಮಾಡಿದ್ವು ಅಂತ ಹೇಳ್ತೀವಿ. ಕನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ, ಅದಕ್ಕೆ ಕನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಸರಿನಾ? ನೆಕ್ಸ್ಟ್ ನೋಡೋಣ ಇದ್ರದ್ದು ಸ್ಥಳವನ್ನು. ನಾವು ಇಲ್ಲಿ ಹಿಂದೆ ಮುಂದೆ ಸರಿಸಿದ್ರೆ ನೋಡ್ರಿ, ನಾವು ಇದ್ರ ಮುಂದಕ್ಕೆ ತಗೊಂಡೋದಂಗೆಲ್ಲ ಅದರ ಫೋಕಸ್ ಪಾಯಿಂಟ್ ಹಿಂದಕ್ಕೆ ಬರ್ತಾ ಇದೆ, ಮತ್ತೆ ಅದನ್ನು ಹಿಂಗೆ ತಗೊಂಡೋದ್ರೆ ಅದು ಮುಂದಕ್ಕೆ ಈಗ ಇಲ್ಲಿಗೆ ಬೀಳ್ತಾ ಇದೆ ನೋಡಿ ಅಲ್ವಾ? ಅಲ್ಲಿಗೆ ನಮಗೆ ಆಬ್ಜೆಕ್ಟನ್ನು ನಾವು ಎಲ್ಲೆಲ್ಲಿ ಇಡ್ತೀವೋ ಅದ್ರ ಪ್ರಕಾರ ಅದು ಬೀಳ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ಇಟ್ಟಿದ್ದೀವಿ. ಓಕೆ, ಡನ್. ನೆಕ್ಸ್ಟ್ ಈಗ ಇದು ಯಾವುದಿದು, ನಿಮ್ನ. ಅದು ಪೀನ ಆಯಿತು, ಇದು ನಿಮ್ನ ಅಂದರೆ ಕಾನ್ಕೇವ್. ಇದು ಇಲ್ಲಿದೆಯಲ್ಲ, ಇನ್ನೊಂದಿದೆ ನೋಡ್ರಿ, ಈಗ ಇದು ಇದರಲ್ಲಿ ಒಂದು ಭಾಗ ಇದು, ಇದು ಒಂದು ಪೂರ್ತಿ ಇದೆಯಲ್ಲಪ್ಪ, ಇದು ಸರ್ಕಲ್ ಶೇಪಲ್ಲಿ ಇದೆಯಲ್ಲ, ವೃತ್ತೀಯ ಗೋಲಿಯ ದರ್ಪಣಗಳು, ಗೋಲಿಯ ಮಸೂರಗಳು ಅಂತ ಕರಿತೀವಿ, ಗೊತ್ತಾಯ್ತಾ? ಸ್ಪೆರಿಕಲ್ ಮಿರರ್ಸ್, ಸ್ಪೆರಿಕಲ್ ಲೆನ್ಸಸ್ ಅಂತ ಕರಿತೀವಿ, ಸ್ಪೆರಿಕಲ್. ಅದರ ಒಂದು ಭಾಗ ಇದು. ಆ ಭಾಗವನ್ನು ಇದನ್ನು ಕಟ್ ಮಾಡಿಕೊಂಡು ಇದರಲ್ಲಿ ಹೆಂಗೆ ಮಧ್ಯದಲ್ಲಿ ತೆಳು ಇರುತ್ತೆ, ಮಧ್ಯದಲ್ಲಿ ತೆಳು ಇರುತ್ತೆ ಇದು. ಸೊ ಅಂಚುಗಳಲ್ಲಿ ದಪ್ಪ ಇರುತ್ತೆ, ಸೆಂಟ್ರಲ್ಲಿ ಥಿನ್ ಇರುತ್ತೆ, ಎಡ್ಜಸ್ ಅಲ್ಲಿ ಥಿಕ್ ಇರ್ತದೆ, ದಪ್ಪ ಇರುತ್ತೆ. ಓಕೆನಾ? ಆ ಥರದ್ದು ಇಲ್ಲೂ ಹಂಗೆ ಆಗಿದೆ ನೋಡ್ರಿ. ಸೆಂಟ್ರಲ್ ಏನಾಗಿದೆ ನೋಡ್ರಿ, ತೆಳು ಇದೆ, ಎಡ್ಜಸ್ ಅಲ್ಲಿ ನೋಡ್ರಿ ದಪ್ಪ ಇದೆ, ಕಾಣಿಸ್ತಿದ್ಯಾ? ಇದನ್ನ ಈ ಲೈಟ್ ಅನ್ನ ಮುಂದೆ ಇಟ್ಟಾಗ ನೋಡ್ರಿ ಏನಾಗ್ತಾ ಇದೆ, ಗಮನಿಸಿ. ಏನಾಗಿದೆ, ಚದುರಿದೆ, ಲೈಟು ಡೈವರ್ಜ್ ಆಗಿದೆ, ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಸೊ ಇದನ್ನ ಎಲ್ಲಿ ಉಪಯೋಗಿಸ್ತೀವಿ ಹೆಚ್ಚು ಅಂದ್ರೆ ವೆಹಿಕಲ್ಸ್ ನೋಡಿದಿರಲ್ಲ, ವೆಹಿಕಲ್ಸ್ಗಳಲ್ಲಿ ಮುಂಭಾಗದಲ್ಲಿ ದಾರಿ ಕಾಣಲಿಕ್ಕೆ ಲೈಟ್, ರೋಡ್ ಕಾಣಲಿಕ್ಕೆ ಲೈಟ್, ಹೆಡ್ಲೈಟ್ ಅಂತ ಏನು ಕರಿತಿದೀವಲ್ಲ, ಅದಕ್ಕೆ ಅಲ್ಲಿ ಹಾಕಿರ್ತಾರೆ. ಅದು ಹಿಂಗೆ ಲೈಟು ಎಷ್ಟು ಜಾಸ್ತಿ ಚದುರಿಸುತ್ತೋ ನನಗೆ ಅಷ್ಟು ಭಾಗ ಬೆಳಕು ಕಾಣಿಸುತ್ತೆ. ಆ ರೀತಿಯಾಗಿ ಅದನ್ನ ಇಲ್ಲಿ ಬಳಸಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಅಲ್ಲಿ ಬಳಸಿರ್ತಾರೆ, ಇದನ್ನು ನೋಡ್ಕೊಳ್ಳಿ ಒಂದು ಸ್ವಲ್ಪ. ನೆಕ್ಸ್ಟ್ ಅದಾದ ನಂತರ ನೋಡ್ರಿ, ಇದು ಪ್ರಿಸಮ್, ಪಟ್ಟಕ, ಹೌದಾ? ಇದನ್ನ ಇಟ್ಟಾಗ ನೋಡಿ, ಇದನ್ನು ಇಟ್ಟಾಗಲೂ ಕೂಡ ಅಲ್ಲಿ ಲೈಟು ನೋಡಿ ಯಾವ ರೀತಿ ಬೀಳ್ತಾ ಇದೆ, ಗಮನಿಸಿ. ಈಗ ಇಲ್ಲಿ ಬರ್ತಾ ಇದೆ. ಸೊ ಒಂದು ಬೆಂಡ್, ಇದು ಲೈಟ್ ಬೆಂಡ್ ಆಗಿಲ್ಲ. ಈಗ ಇಲ್ಲಿ ಬಿದ್ದಂಥ ಲೈಟ್ಗಳು ಬೆಂಡ್ ಆಗಿದೆ ನೋಡ್ರಿ. ಒಂದು ಸ್ವಲ್ಪ ಬೇಕಿದ್ರೆ ಈಗ ಹಿಂಗೆ ತಿರುಗಿಸ್ರಿ ನೋಡ್ರಿ, ಈಗ ಇಲ್ಲಿ ಲೈಟ್ ಬೆಂಡ್ ಆಗಿದೆಯಾ, ಕಾಣಿಸ್ತಾ ಇದೆಯಾ ನಿಮಗೆ ಲೈಟ್ ಬೆಂಡ್ ಆಗಿರೋದು? ಇದನ್ನಿಟ್ಟು ನಾವು ರೈನ್ಬೋ, ಏನು ವಿಬ್ಗಯಾರ್, ಕಾಮನ ಬಿಲ್ಲು ಪಡ್ಕೊಳ್ಳೋದಕ್ಕೆ, ಹೌದಾ? ನೀವು ನೋಡಿದ್ದೀರಾ ಎಲ್ಲ CD-ಗಳದ್ದೆಲ್ಲ ನೀವು ಬೆಳಕಿಗಿಟ್ಟು ನೋಡಿದಿರಲ್ವ, ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ? ನೋಡಿ ಒಂಚೂರು ಇದನ್ನ ಹಿಂಗೆ ಬೆಂಡ್ ಮಾಡಿದೆ ನೋಡ್ರಿ, ಇಲ್ಲಿ ಹಿಂಗೆ ಹೋಗುತ್ತೆ, ಹೌದಾ? ಅದು ಬಂದಿದ್ದು ಅದು ಆ್ಯಂಗಲ್ ಯಾವ ರೀತಿ ಇರ್ತದೆ, ಸಮಾನವಾದ ಒಂದು ಆ್ಯಂಗಲ್ಗಳಲ್ಲಿ ಅದು ಹೋಗುತ್ತೆ. ಓಕೆ, ಕಾಣಿಸ್ತಾ ಇದೆಯಾ? ಓಕೆನಾ? ಅರ್ಥ ಆಯ್ತಾ ಇದಿಷ್ಟು? ಬೆಳಕು ಹೇಗೆ ಚದುರುತ್ತೆ, ಯಾವ ಅಂಶಗಳನ್ನು ಅಲ್ಲಿ ಇಟ್ಟಾಗ, ಅಂದರೆ ಯಾವ ದರ್ಪಣ ಇಟ್ಟರೆ ಆಗುತ್ತೋ ಅಥವಾ ಮಸೂರಗಳನ್ನು ಇಟ್ಟಾಗ ಇದಾಗುತ್ತೆ ಅನ್ನೋದು ನಾವು ಇಷ್ಟೊತ್ತು ನೋಡಿದ್ವಿ. ಗೊತ್ತಾಯ್ತಾ? ಇದರ ಉಪಯೋಗಗಳನ್ನು ನೆಕ್ಸ್ಟ್ ತಿಳ್ಕೊಳ್ಳೋಣ.